ಇವತ್ತು ನಾವು ಗಣೇಶ ಹಬ್ಬಕ್ಕೆ ಗಣಪತಿಗಾಗಿ ಈ ಹೂರಣದ ಕಡುಬು ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ನಾವು ಈ ಸರ್ತಿ ಗಣಪತಿಗೆ ಒಂದು ಮಸಾಲೆ ಸಿಹಿ ಕಡುಬು, ಇನ್ನೊಂದು ಮಸಾಲೆಯ ಖಾರದ ಕಡುಬು ಎರಡನ್ನ ಮಾಡೋಣ. ಅದನ್ನು ಒಂದೇ ಸರ್ತಿ ಬೇಳೆಯನ್ನು ಬೇಯಿಸಿ ಆಮೇಲೆ ಈಸಿಯಾಗಿ ಬೇಳೆಯಿಂದ ಹೂರಣ ಹ್ಯಾಕ್ ಮಾಡೋದು ಅದನ್ನು ನಾವು ಕಲ್ಕೊಳ್ಳೋಣ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಇವಾಗ ಬೇಳೆ ಕರಿಗಡುಬು ಮಾಡ್ಲಿಕ್ಕೆ 1 ಗ್ಲಾಸ್ ನಾನು ಕಡ್ಲಿ ಬೇಳೆ ತಗೊಂಡಿನಿ. ನೀವು ಬೇಕಂದ್ರೆ ತೊಗರಿ ಬೇಳೆನೂ ತಗೋಬಹುದು. ಇಲ್ಲಿ ನೀವು ಒಂದೇ ಸರ್ತಿ ಹೂರ್ಣ ಬೇಯಿಸ್ಕೊಂಡು ನಾವು ಇಲ್ಲಿ 2 ತರದ ಕರಿ ಕಡುಬು ಮಾಡೋಣ. ಒಂದು ನಾವು ಮಸಾಲಾ ಸಿಹಿ ಕಡುಬು, ಇನ್ನೊಂದು ಖಾರದ ಕಡುಬು. 2 ರೀತಿಯ ಕರಿ ಕಡುಬನ್ನು ಮಾಡ್ಲಿಕ್ಕೆ ಒಂದೇ ಸರ್ತಿಗೆ ನಾವು ಈ ಬೇಳೆನ ಬೇಯಿಸ್ಕೊಂಡ್ರೆ ಸಾಕು. ಕುಕ್ಕರ್ ಅಲ್ಲಿ ನಾನು 4 ವಿಸಿಲ್ ಆಗುವವರೆಗೂ ಬೇಯಿಸ್ಕೊತೀನಿ. ಯಾಕಂದ್ರೆ ಈ ಕಡ್ಲಿ ಬೇಳೆ ಚಂದ ನುಣ್ಣಗೆ ಬೇಯಬೇಕು. ಅಲ್ಲಿವರೆಗೂ ನಾವು ಕಣಕವನ್ನ ನಾದ್ಕೊಂಡು ಇಟ್ಕೊಳ್ಳೋಣ. ನಾನು ಇಲ್ಲಿ ಮೈದಾ ಉಪಯೋಗಿಸ್ಲಿಕ್ಕತ್ತಿಲ್ಲ. ಈಗ 1 ಗ್ಲಾಸ್ ನಾನು ಈ ಚಿರೋಟಿ ರವ ತಗೊಂಡಿನಿ. ಇಲ್ಲ ನೀವು ಉಪ್ಪಿಟ್ಟಿನ ರವ ತಗೊಂಡ್ರು ಬರ್ತದೆ. ನಾವು ಅದನ್ನ ಮಿಕ್ಸರ್ ಒಳಗೆ ಹಾಕಿ ಚಂದ ಸಣ್ಣಗ ಪೌಡರ್ ಮಾಡ್ಕೋಬೇಕು. ಅದಕ್ಕ 1 ಗ್ಲಾಸ್ ಚಿರೋಟಿ ರವಕ್ಕ ನಾನಿಲ್ಲಿ 1/4 ಗ್ಲಾಸಿನಷ್ಟು ಗೋಧಿ ಹಿಟ್ಟು ಹಾಕ್ಲಿಕ್ಕತ್ತೀನಿ. ಆಮೇಲೆ 1 ಟೀ ಸ್ಪೂನ್ ಸಕ್ರಿ ಹಾಕೋದ್ರಿಂದ ಕಲರ್ ಬಹಳ ಚಲೋ ಬರ್ತದೆ. ಸ್ವಲ್ಪನೇ ಉಪ್ಪು ಹಾಕೋಣ. ಆಮೇಲೆ ಚಂದ ಬಿಸಿ ಬಿಸಿ ಆಗಿರೋ ತುಪ್ಪ ಒಂದು 4 ರಿಂದ 5 ಚಮಚ. ಅಂದ್ರೆ ನೀವು ಎಷ್ಟು ಈ ಹಿಟ್ಟನ್ನ ತಗೋತೀರಿ, ಎಷ್ಟು ಕಣಕ ಕಲಿಸ್ತೀರಿ ಅದಕ್ಕೆ ಅನುಗುಣವಾಗಿ ತಗೋಬೇಕು. ಹಿಟ್ಟನ್ನ ಚಂದ ತುಪ್ಪ ಕಲಸಿದ್ಮೇಲೆ ಮುದ್ದೆ ಆದ್ರೆ ಚಂದ ಉಂಡಿ ಹಾಕ್ಬೇಕು. ಅಂದ್ರನೇ ಗರಿ ಗರಿಯಾಗಿ ಆಗ್ತದ. ಇದಕ್ಕೆ ನಾನು ಹಾಲು ಹಾಕಿ ಕಲ್ಸ್ಕೊಲಿಕತ್ತೀನಿ. ಹಾಲು ಹಾಕಿ ಕಲ್ಸೋದ್ರಿಂದ ಈ ಕರಿಗಡುಬದ ಕಲರ್ ಚಲೋ ಬರ್ತದ, ಬಹಳ ಚಲೋ ಕ್ರಿಸ್ಪಿಯಾಗಿನೂ ಆಗ್ತದ. ಸ್ವಲ್ಪ ಚಂದ ನಾದ್ಕೋಬೇಕು. ಇದನ್ನ ನಾದಿ ಈ ಹೂರ್ಣ ರೆಡಿ ಆಗೋವರೆಗೂ ಇದನ್ನ ನಾನು ನೆನಿಲಿಕ್ಕೆ ಸೈಡ್ಗೆ ಇಡ್ತೀನಿ. ಇಲ್ಲಿ 4 ರಿಂದ 5 ವಿಸಲ್ ಆಯ್ತು ನೋಡ್ರಿ. ಬ್ಯಾಳಿ ಎಷ್ಟು ಚಂದ ಬೇಯ್ದದ. ನಾವು ಕೈಯಿಂದ ಹಿಂಗ ಪ್ರೆಸ್ ಮಾಡಿದ್ರ ಚಂದ ಪೂರ್ತಿ ಮೆತ್ತಗಾಗಿರ್ಬೇಕು. ಒಳಗ ಗಟ್ಟಿ ಗಟ್ಟಿ ಯಾವ್ದು ಫೀಲ್ ಬರಬಾರ್ದು. ಇವಾಗ ಇದನ್ನ ಚಂದ ಬಸದ್ ಬಿಡೋಣ. ಕೆಳಗ ಇದೇನೋ ಬ್ಯಾಳಿದು ಕಟ್ಟು ಉಳಿತದಲ್ಲ, ಇದರಿಂದ ನೀವು ಕಟ್ಟಿನ ಸಾರು ಮಾಡಬಹುದು. ಇವಾಗ ಇದನ್ನ ನಾನು ಇಮಿಡಿಯೇಟ್ ಆಗಿ ಇದನ್ನ ನಾನು ರುಬ್ಕೊಲಿಕತ್ತೀನಿ. ನಾನು ಈ ರೀತಿ ಒಂದು ಜರಡಿ ಸಿಗ್ತದ, ಆ ಜರಡಿಯ ಒಳಗ ಈ ರೀತಿನೂ ನೀವು ಅದನ್ನ ರುಬ್ಕೋಬಹುದು. ಒರಳಲ್ಲಿ ರುಬ್ಕೋರಿ, ಇಲ್ಲ ನೀವು ಮಿಕ್ಸರ್ ಗ್ರೈಂಡರ್ ಎಲ್ಲಿ ಬೇಕೋ ಅದ್ರಲ್ಲೂ ರುಬ್ಕೋಬಹುದು. ಒಂದೇ ಬರೇ ಸಿಹಿ ಕರಿಗಡುಬು ಮಾಡೋದಿದ್ರ 1 ಗ್ಲಾಸ್ ನೀವು ಈ ಬೇಳೆ ತಗೊಂಡ್ರೆ ಅದಕ್ಕೆ 1 ಗ್ಲಾಸ್ ಬೆಲ್ಲ ಹಾಕೋಬೇಕಾಗ್ತದ. ನಾನು ಇಲ್ಲಿ ಅರ್ಧ ಸಿಹಿ ಕರಿಗಡುಬು, ಅರ್ಧ ಖಾರ ಕರಿಗಡುಬು ಮಾಡ್ಲಿಕತ್ತೀನಿ. ಅದಕ್ಕೆ ಈ ರೀತಿ ನೋಡ್ರಿ ಚಂದ ಸಾಫ್ಟ್ ಆಗಿ ಆಗ್ತದೆ. ನಿಮ್ಗ ಮಿಕ್ಸರ್ ಆಯ್ತು ಮತ್ತ ಒರಳಾಯ್ತು ಯಾವ್ದು ಬೇಕಾಗಿಲ್ಲ. ಆದ್ರ ಬ್ಯಾಳಿ ಮಾತ್ರ ಚಂದ ಬೇಯಬೇಕು. ಈ ರೆಸಿಪಿ ಬಹಳ ಇಷ್ಟ ಆದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ಸ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಗಣೇಶನ ಇನ್ನೊಂದು ಪ್ರೀತಿಯ ಪ್ರಸಾದ ಯಾವ್ದು ಗೊತ್ತಾ? ಮೋದಕ. ನಾನು ಆಲ್ರೆಡಿ ನಿಮಗೆ ಸ್ಟೀಮ್ಡ್ ಮೋದಕದ ರೆಸಿಪಿ ಶೇರ್ ಮಾಡೀನಿ. ನೀವು ಅದನ್ನ ಫಾಲೋ ಮಾಡ್ರಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಇದೇ ಹೂರಣವನ್ನು ಉಪಯೋಗಿಸಿ ನೀವು ಗರಿ ಗರಿಯಾದ ಮೋದಕನು ಮಾಡ್ಬೋದು. ಇವಾಗ ರುಬ್ಬಿರೋ ಈ ಭಾಗದೊಳಗ 2 ಭಾಗ ಮಾಡ್ಕೊಳಿಕತ್ತೀನಿ ನಾನು. ಒಂದು ಖಾರಕ್ಕೆ, ಇನ್ನೊಂದು ಸಿಹಿ ಕರಿಗಡುಬು ಮಾಡ್ಲಿಕ್ಕೆ. ಒಂದ್ ವೇಳೆ ನೀವು ಪೂರ್ತಿ ಸಿಹಿ ಕರಿಗಡುಬುನೇ ಮಾಡೋದಿದ್ರ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ಹಾಕ್ಬೇಕು. ಈಗ ನಾನು ಅರ್ಧ ಭಾಗ ಮಾತ್ರ ತಗೊಂಡಿನಿ. ಅದಕ್ಕೆ ಅರ್ಧನೇ ಬೆಲ್ಲ ಚಂದ ಸಣ್ಣಗೆ ಹೆಚ್ಕೊಂಡಿರೋ ಬೆಲ್ಲ ಹಾಕಿ 1-2 ನಿಮಿಷ ಚಂದ ಇದನ್ನ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೋದ್ರಿಂದ ಸ್ವಲ್ಪ ಗಟ್ಟಿ ಹಾಕೋತ ಬರ್ತದೆ. ಈ ಬೆಲ್ಲ ಸ್ವಲ್ಪ ಬಿಸಿಗೆ ಕರಿಗಿ ನಿಮ್ಗ ಸ್ವಲ್ಪ ತೆಳು ಅನಿಸ್ತದ. ಬಟ್ ಹಂಗೆ ಬೇಯಿಸೋದ್ರಿಂದ ಗಟ್ಟಿ ಆಗ್ತದ. 1 ಟೀ ಸ್ಪೂನ್ ನಾನು ತುಪ್ಪ ಕಾಯಿಸಿ ಅದ್ರೊಳಗ ಒಣ ಕೊಬ್ಬರಿ ತುರಿದು ಹಾಕಿನಿ. ಮತ್ತ ಸ್ವಲ್ಪ ಡ್ರೈ ಫ್ರೂಟ್ಸು, ಮನೋಕ, ಮತ್ತ ಆಮೇಲೆ ಸ್ವಲ್ಪ 1-2 ಟೀ ಸ್ಪೂನ್ ಅಷ್ಟು ಗಸಗಸೆ ಎಲ್ಲ ಹಾಕೋಣ. ಈ ಮಸಾಲೆ ಸಿಹಿ ಕರಿಗಡುಬು ಏನ್ ಮಾಡ್ತೀವಿ ಅದಕ್ಕೆ ಇದನ್ನೆಲ್ಲ ಹಾಕ್ಬೇಕಾಗ್ತದೆ. ಡ್ರೈ ಫ್ರೂಟ್ಸ್ ನಿಮ್ಗ ಯಾವ್ಯಾವ್ದು ಬೇಕೋ ಅದನ್ನೆಲ್ಲ ಹಾಕೊಳ್ರಿ. ಕೆಲವರು ಸಣ್ಣ ಸಣ್ಣಗ ಈ ಡೈಮಂಡ್ ಕಲ್ಸಕ್ರಿ ಸಿಗ್ತದಲ್ಲ ಅದನ್ನು ಹಾಕಿರ್ತಾರೆ. ಕೊಬ್ಬರಿನ ನಾನು ತುರಿದು ಹಾಕಿನಿ, ನೀವು ಸಣ್ಣಗೆ ಹೆಚ್ಚಿನೂ ಹಾಕೋಬಹುದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಆಮೇಲೆ ತುಪ್ಪದಾಗ ಈ ಹುರ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ ಏನ್ ಮಸಾಲೆ ಅದ ಇದನ್ನ ಇದ್ರೊಳಗೆ ಹಾಕಿ ಮತ್ತೆ 1 ನಿಮಿಷ ಸ್ವಲ್ಪ ನೀವು ಬೇಯಿಸ್ಕೊರಿ. ಸ್ವಲ್ಪ ತೆಳು ಇದ್ದಾಗೆ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ತಣ್ಣಗಾದ್ಮೇಲೆ ಗಟ್ಟಿ ಆಗ್ತದ ಅದು. ಈಗ ಖಾರದ ಕರಿಗಡುಬುಗೆ ಒಂದು ಮಸಾಲೆ ಮಾಡ್ಕೊಳ್ಳೋಣ, ಸ್ಪೆಷಲ್ ಮಸಾಲೆ. 1 ಟೀ ಸ್ಪೂನು ಧನಿಯಾ ಕೊತ್ತಂಬರಿ ಬೀಜ ತಗೊಂಡಿನಿ, 1 ಟೀ ಸ್ಪೂನು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನು ಕಾಳ್ಮೆಣಸು ಹಾಕೊಳ್ಳೋಣ. ಸಣ್ಣಗೆ ಹೆಚ್ಚಿರೋ ಒಣ ಕೊಬ್ಬರಿ, ನೀವು ಬೇಕಾದ್ರೆ ಹಸಿ ಕೊಬ್ಬರಿನೂ ಹಾಕೋಬಹುದು. ಖಾರ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ, ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕೋಬಹುದು. 1 ಇಂಚಿನಷ್ಟು ನಾನು ಹಸಿ ಶುಂಠಿ ಹಾಕೊಲಿಕತ್ತೀನಿ. ಇವಾಗ ಇದನ್ನೆಲ್ಲ ನೀವು ಚಂದ ಹುರ್ಕೋಬೇಕು. ಯಾಗ ಸ್ವಲ್ಪ ಬಹಳ ಹುರಿಬಾರ್ದು, ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು. ಘಮ್ ಅಂತ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ನೋಡ್ಬೋದು ನೀವು ಚಂದ ಮೆಣಸಿನ್ಕಾಯಿ ಕೊಬ್ಬರಿ ಎಲ್ಲ ಸ್ವಲ್ಪ ಗರಿ ಗರಿ ಆಗ್ಯದ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕೊಳ್ಳೋಣ. ಹಾಕೊಂಡು ಇದಕ್ಕ ನೀವು
ಬೇಕಾದ್ರೆ ಒಂದ್ 4 ಗೋಡಂಬಿ ಮತ್ತೆ ಈ ಬಾದಾಮು ಏನ್ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ಹಾಕೊಳ್ರಿ. ಸ್ವಲ್ಪ ನಾವು ಇದಕ್ಕ ಬಹಳ ಚಲೋ ಟೇಸ್ಟ್ ಬರ್ಲಿಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಕೊಂಡು ಇದನ್ನ ನಾವು ಪೂರ್ತಿ ಪೇಸ್ಟ್ ಮಾಡಬಾರ್ದು. ಸ್ವಲ್ಪ ಏನಂತಾರೆ ಉರುಟಾಗಿ ಒಂಥರ ಕ್ರಶ್ ಮಾಡ್ಕೋಬೇಕು. ಇದ್ರಲಿಂದ ಟೇಸ್ಟ್ ಚಲೋ ಬರ್ತದೆ. ಈಗ ನೀವು ಮಸಾಲೆ ಯಾವ ರೀತಿ ಬೇಕೋ ಆ ಟೇಸ್ಟ್ ಒಳಗ್ ಮಾಡ್ಕೋಬಹುದು. ಇವಾಗ ಒಂದು ಪ್ಯಾನ್ ಒಳಗ 1 ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡೋಣ. ಅದ್ರೊಳಗ ನಾವು ಪೇಸ್ಟ್ ಮಾಡಿರೋ ಪೂರ್ತಿ ಮಸಾಲೆ ಏನದ ಅದು ಹಾಕೊಳ್ಳೋಣ. ಈ ಖಾರ ಕಡುಬು ಬಹಳ ಸ್ಪೆಷಲ್ ಆಗಿರ್ತದ. ಏನಾಗಿರ್ತದ, ಈ ಶುಗರ್ದ್ ಮಂದಿ ಎಲ್ಲಾ ಇರ್ತಾರ ಮನೆಯೊಳಗ, ಸಿಹಿ ಕರಿಗಡುಬು ಮಾಡಿದ್ರ ತಿನ್ನುದಿಲ್ಲ. ಇವತ್ ನಾಳೆ ಸಣ್ಣ ಸಣ್ಣ ಮಕ್ಕಳು ಕೂಡ ಬೇಡ ಅಂತಾರ. ಇದಕ್ಕೆ ಕಲರ್ ಬರ್ಲಿಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಹಿಂಗ್ ಎರಡನ್ನ ಹಾಕಿ ಚಂದ ಬೇಯಿಸ್ಕೊಳ್ಳೋಣ. 1-2 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಏನಾಗ್ತದ, ಸ್ವಲ್ಪ ಗಟ್ಟಿ ಆಗ್ತದ ಹೂರ್ಣ. ಒಂದು ಹದಕ್ಕೆ ಬಂದ ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ ಬಿಡ್ರಿ. ಯಾರು ಮನಿಯೊಳಗ ಸಿಹಿ ಕಡುಬು ತಿನ್ನೋದಿಲ್ಲ ಅವ್ರಿಗೆ ಈ ಖಾರ ಕಡುಬು ಒಂದು ಬಹಳ ಒಳ್ಳೆ ಆಪ್ಷನ್ ಅದ. ಒಂದೇ ಹೂರ್ಣದೊಳಗ ನಾವು ಬೇಯಿಸಿರೋ ಬೇಳಿ ಒಳಗ 2 ತರದ್ದು ನಾವು ಕಡುಬನ್ನ ಮಾಡ್ಲಿಕತ್ತೀವಿ. ನಾವು ಈ ಕರಿಗಡುಬುಗ ಮೈದಾನ ಎಲ್ಲೂ ಉಪಯೋಗಿಸಿಲ್ಲ. ಸ್ವಲ್ಪ ಏನಿದು ಚಿರೋಟಿ ರವಾ ಮತ್ತ ಗೋಧಿ ಹಿಟ್ಟು ಹಾಕಿ ಬಹಳ ಗರಿಗರಿಯಾದ ಕ್ರಿಸ್ಪಿ ಈ ಕಡುಬು ಆಗ್ತದ. ಸ್ವಲ್ಪ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ಯಾಕಂದ್ರೆ ನಾವು ಕರಿಗಡುಬು ಮಾಡಿದ್ಮೇಲೆ ಬಡಿಸೋವಾಗ ಯಾವ್ದು ನಾವು ಖಾರ ಕಡುಬು ಯಾವ್ದು ಸಿಹಿ ಕಡುಬು ಅಂತ ಹೆಂಗ್ ಗೊತ್ತಾಗ್ಬೇಕು, ಅದಕ್ಕೆ ನಾನು ಇಲ್ಲಿ ಒಂದು ಟ್ರಿಕ್ಸ್ ಹೇಳ್ಕೊಡ್ಲಿಕತ್ತೀನಿ. ಅದನ್ನ ಮಾಡ್ರಿ. ಅಂದ್ರೆ ಬಡಿಸೋವಾಗ ಯಾವ್ದು ಖಾರ ಕಡುಬು ಯಾವ್ದು ಮತ್ತೆ ಸಿಹಿ ಕಡುಬು ಅನ್ನೋದು ಈಸಿಯಾಗಿ ಗೊತ್ತಾಗ್ತದೆ. ಕರಿಗಡುಬಿಗೆ ಬಹಳ ಸಣ್ಣ ಸಣ್ಣ ಉರುಳಿಗಳನ್ನ ಮಾಡ್ಕೋಬೇಕು. ಬಹಳ ಪೂರ್ತಿ ತೆಳುನು ಅಲ್ಲ, ಪೂರ್ತಿ ದಪ್ಪನು ಅಲ್ಲ. ಈ ರೀತಿ ಅದನ್ನ ನಾವು ಲಟ್ಸ್ಕೋಬೇಕು. ಸ್ವಲ್ಪ ಉದ್ದಕ್ಕಾಗಿ ಲಟ್ಸ್ಕೋಬೇಕು, ಗುಂಡಕ್ಕ ಲಟ್ಸ್ಕೋಬೇಡ್ರಿ. ಇವಾಗ ಹೂರ್ಣನ್ನ ನಾನು ಕೈಯಿಂದ ಈ ರೀತಿ ಶೇಪ್ ಮಾಡಿ ಸೈಡ್ಗೆ ಹಾಲು ಅಥವಾ ನೀರ್ ಏನ್ ಬೇಕೋ ಹಚ್ಚಿ ಕೈಯಿಂದ ಚಂದ ತೆಳ್ಳಗ ಪ್ರೆಸ್ ಮಾಡ್ಬೇಕು. ಯಾಕಂದ್ರೆ ಈಗ ನಾವು ಸಿಹಿ ಕರಿಗಡುಬು ಮಾಡ್ಲಿಕತ್ತೀವಿ, ಅದಕ್ಕ ದಪ್ಪ ಆಗಬಾರ್ದು. ಯಾಕಂದ್ರೆ ಸೈಡ್ಗೆಲ್ಲ ನಾವು ಈ ರೀತಿ ಮುರ್ಗಿ ಅನ್ ಕೊಡ್ತೀವಲ್ಲ ಡಿಸೈನ್, ಅವಾಗ ಬಹಳ ದಪ್ಪ ಇತ್ತಂದ್ರೆ ಅಲ್ಲಿ ಚಂದ ಗರಿ ಗರಿ ಆಗುದಿಲ್ಲ. ಇವಾಗ ಈ ರೀತಿ ಇದಕ್ಕ ಚಂದ ಕರಿಗಡುಬಿಗೆ ನಾವು ಶೇಪ್ ಕೊಡೋಣ. ಇವಾಗ ಸಿಹಿ ಕರಿಗಡುಬುದ್ದು ಈ ಡಿಸೈನ್. ಇವಾಗ ಖಾರದ್ದನ್ನು ನಾನು ಇದೇ ರೀತಿ ಕೈ ಒಳಗ ಮೆತ್ತಗ್ ಮಾಡ್ಕೊಂಡು ಶೇಪ್ ಒಳಗೆ ಇಟ್ಕೊಂಡಿನಿ. ಲಟ್ಟಿಸಿರೋ ಈ ಹಾಳಿ ಒಳಗ ಅದನ್ನ ಇಟ್ಟು ಸೈಡ್ಗೆ ಸ್ವಲ್ಪ ಹಾಲು ಅಥವಾ ನೀರು ಹಚ್ಚಿ ಚಂದ ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ. ಪ್ರೆಸ್ ಮಾಡಿ ಈ ರೀತಿ ಫೋರ್ಕ್ ಸ್ಪೂನ್ ಇರ್ತದಲ್ಲ ಅದ್ರಲಿಂದ ಈ ರೀತಿ ಶೇಪ್ ಕೊಡೋಣ. ಅಂದ್ರೆ ನಿಮಗೆ ಬಡಿಸುವಾಗ ಸಿಹಿ ಗರಿಗಡುಬು ಯಾವುದು ಅಥವಾ ಖಾರದ್ ಯಾವುದು ಅನ್ನೋದು ಈಸಿಯಾಗಿ ಗೊತ್ತಾಗ್ತದೆ. ಅದೇ ರೀತಿ ಎಲ್ಲವನ್ನ ಮಾಡಿ ಇಟ್ಕೊಂಡಿನಿ. ಇವಾಗ ಕರಿಬೇಕಾದಾಗ ಎಣ್ಣೆ ಮೊದ್ಲು ಸ್ವಲ್ಪ ಚಂದ ಕಾಯ್ದಿರ್ಬೇಕು. ಆಮೇಲೆ ಇವು ಕರಿಗಡುಬನ್ನ ಹಾಕಿದ್ಮೇಲೆ ನೀವು ಸ್ವಲ್ಪ ಮೀಡಿಯಂ ಟು ಲೋ ಫ್ಲೇಮ್ ಒಳಗೆ ಕರಿಬೇಕು. ಬಹಳ ಹೈ ಫ್ಲೇಮ್ ಇಟ್ಟು ಕರಿಬೇಡ್ರಿ. ಯಾಕಂದ್ರೆ ಮ್ಯಾಲೆ ಏನಾಗ್ಬಿಡ್ತದ, ಡಾರ್ಕ್ ಕಲರ್ ಬರ್ತದ, ಒಳಗ ಹಸಿ ಹಸಿ ಆಗ್ತದ. ಅಂದ್ರೆ ನಿಮ್ಗ ಬಹಳ ತಿಂತನ ಇದು ಗರಿ ಗರಿ ಆಗಿ ಉಳಿಯುವುದಿಲ್ಲ. ಅದಕ್ಕೆ ಲೋ ಫ್ಲೇಮ್ ಒಳಗ ಚಂದ ಕ್ರಿಸ್ಪಿ ಗರಿ ಗರಿ ಆಗುವವರೆಗೂ ನೀವು ಎಣ್ಣೆ ಒಳಗ ಕರ್ಕೋಬೇಕು. ಈ ರೀತಿ ಕರೆದ್ರೆ ನೀವು ಬೆಳಿಗ್ಗೆ ಮಾಡಿದ್ರ 2 ದಿನಾನು ಇದು ಮೆತ್ತಗ್ ಬೀಳುದಿಲ್ಲ, ಗರಿ ಗರಿಯಾಗಿನೇ ಇರ್ತದೆ, ಬಹಳ ಕ್ರಿಸ್ಪಿ ಆಗಿರ್ತದ. ಆಮೇಲೆ ಇದ್ರೊಳಗಿಂದು ಹೂರ್ಣ ಕೂಡ 2 ದಿನ ಹೊರಗಡೆ ಇಟ್ರು ಕೆಡುದಿಲ್ಲ. ಇವಾಗ ನೋಡ್ರಿ ಗರಿ ಗರಿಯಾದ ಸಿಹಿ ಮತ್ತು ಖಾರದ ಕಡುಬು ರೆಡಿ ಆಗ್ಯದ. ಚಂದ ಇದಕ್ಕ ತುಪ್ಪ ಹಾಕಿ ನೀವು ಸರ್ವ್ ಮಾಡ್ರಿ. ಹ್ಯಾಪಿ ಗಣೇಶ ಚತುರ್ಥಿ.